ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ತಾತ ಹೇಳ್ತಾ ಇರ್ತಾರೆ, ಅವ್ರು ಮಾಡಿರೋ ತಪ್ಪನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಆದರೆ ನೀನು ಇವತ್ತು ಮಾಡ್ಕೊಬಂದಿದೆಯಲ್ಲ, ಅದು ಅಪರಾಧ ಅಲ್ಲ, ನಂಬಿಕೆ ದ್ರೋಹ. ಇದು ನಾನು ಯಾವತ್ತೂ ಕ್ಷಮಿಸಲ್ಲ. ಹಾಗೆ ನಿನ್ನಿಂದ ಇಂಥದ್ದೊಂದು ತಪ್ಪಾಗುತ್ತೆ ಅಂತ ಯಾವತ್ತೂ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಜ್ಯೋತಿಕ ತುಂಬ ನಾಟಕ ಮಾಡ್ಕೊಂಡು ಇನ್ನೊಂದು ಡ್ರಾಮಾನ ಆಡ್ತಾ ಇರ್ತಾಳೆ. ಅಲ್ಲ ತಾತ, ನೀವೇನ ಸಿದ್ದುನ ಮನೆಯಿಂದ ಆಚೆ ಹಾಕಿದ್ರಿ, ಹೇಗೋ ಬದುಕಳ್ಳಿ ಅಂತ ಬಿಟ್ಬಿಟ್ರಿ. ಅವನು ಅಷ್ಟೇ ತನ್ನ ಬಾಡಿಗೆ ತಾನು ಹೇಗೋ ಜೀವನನ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟ. ಆದರೆ ನಾನು ಈ ಮನೆ ಮಗಳು, ಹಾಗೆ ಅವನಿಗೆ ಒಳ್ಳೆ ಬೆಸ್ಟ್ ಫ್ರೆಂಡು. ಅವ್ನು ಪಡೋ ಕಷ್ಟನ ನನಗೆ ನೋಡೋಕ್ಕಾಗ್ತಿರ್ಲಿಲ್ಲ, ಹಾಗೆ ಅವ್ನ ಪರಿಸ್ಥಿತಿನೂ ನೋಡೋಕ್ಕಾಗ್ತಿರ್ಲಿಲ್ಲ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ, ಪರಿಸ್ಥಿತಿ ಅಂತಂದರೆ ಯಾವ ಥರ ಪರಿಸ್ಥಿತಿ ಇತ್ತು ಜ್ಯೋತಿಕಾ ಅಂತ ವಿಮಲ ಕೇಳ್ತಾ ಇರ್ತಾಳೆ. ಹಾಗೆ ಅಂಥ ಪರಿಸ್ಥಿತಿ ಅಂತ ಹೇಳ್ದಲ್ಲ, ಅಂಥ ಪರಿಸ್ಥಿತಿ ಇದ್ದರೆ ನೀನು ಬೇರೆ ಯಾವುದಾದ್ರೂ ಸಹಾಯ ಮಾಡಬೇಕಿತ್ತು. ಅದನ್ನು ಬಿಟ್ಟು ನನ್ನ ಮಗನ ಅನ್ನಕ್ಕೆ ನೀನು ಕಲ್ಲಾಗ್ತಲ್ಲ, ಅದನ್ನು ನಾನು ಯಾವತ್ತೂ ಕ್ಷಮಿಸಲ್ಲ ಅಂತ ಕೋಪದಿಂದ ಬೈತಾ ಇರಬೇಕಾದ್ರೆ, ಅತ್ತೆ ಪ್ಲೀಸ್ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಅತ್ತೆ ಅಂತ ಕೈ ಕಾಲನ್ನ ಇಟ್ಕೊಳ್ಳೋಕ್ಕೆ ಬರ್ತಿರ್ಬೇಕಾದ್ರೆ, ನನ್ನನ್ನು ಮುಟ್ಬೇಡ ಅಂತ ಹಾಗೆ ಅವನು ಇರ್ತಾಳೆ. ಫುಡ್ ವ್ಯಾಪಾರ ಮಾಡೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಜೊತೆಗೆ ಆ ಫುಡ್ ವ್ಯಾಪಾರ ತುಂಬ ಚೆನ್ನಾಗಿ ಜೋರಾಗಿ ನಡೀತಿತ್ತು. ಒಂದು ವೇಳೆ ಇದೇ ರೀತಿ ಬಿಸ್ನೆಸ್ ಜಾಸ್ತಿ ಆದರೆ ಖಂಡಿತ ಮಗನಾಗಿ ಅವನು ವಾಪಸ್ ಬರಲ್ಲ ಅಂತ ಗೊತ್ತಾಯ್ತು ತಾತ ಅಂತ ಅನ್ಬೇಕಾದ್ರೆ, ಅದಕ್ಕೆ ನೀನೇನು ಕೆಲಸ ಮಾಡಿದೆ ಅಂತ ತಾತ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಹಾಗೆ ಅವ್ನು ಮನೆಗೆ ವಾಪಸ್ ಬರಲ್ಲ ಅಂತ ಹೋಗ್ಬಿಟ್ಟು ಅವ್ನು ಟ್ರಕ್ನೇ ಸುಟ್ಟಾಕ್ತಲ್ಲ, ಇದು ನೀನು ಮಾಡಿದ್ದು ಸರಿನಾ? ಬೆಳೆ ಬಂದಿಲ್ಲ ಅಂತ ಬೆಳೆ ಪೈರನ್ನ ಯಾರಾದರೂ ಸುಟ್ಟಾಕ್ತಾರ? ಆ ಪರಿಸ್ಥಿತಿಗೆ ನೀನು ತಂದ್ಕೊಟ್ಬಿಟ್ಟಲ್ಲ, ಅವ್ನ ಜೀವನಕ್ಕೆ ಕಲ್ಲಾಕ್ಬಿಟ್ಟೆ ಅಂತ ಜೋರಾಗಿ ಸಿಕ್ಕಾಪಟ್ಟೆ ಕೋಪದಿಂದ ಬೈತಾ ಇರ್ತಾರೆ. ಇದನ್ನೇ ನಾವು ನಿನಗೆ ಹೇಳ್ಕೊಟ್ಟಿರೋ ಸಂಸ್ಕೃತಿ, ನಾನು ಹಾಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಇದನ್ನೇ ಹೇಳ್ಕೊಟ್ಟು ಬೆಳೆಸಿದ್ದು ಅಂತ ಅಂದಾಗ, ತಾತ ಪ್ಲೀಸ್ ತಾತ, ಆ ರೀತಿ ಎಲ್ಲ ಆಡಬೇಡಿ, ನನ್ನ ಮಾತನ್ನ ನಂಬಿ. ಈ ಮನೆ ಮಗಳಾಗಿ ನಾನು ಎಲ್ಲ ಜವಾಬ್ದಾರಿನ ತಗೋಬೇಕಿತ್ತು, ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡಿದೆ. ಪಾಪ ಅತ್ತೆ ಡೈಲಿ ತನ್ನ ಮಗನ ನೆನೆಸ್ಕೊಂಡು ಕಣ್ಣೀರಾಗ್ತಿದ್ರು, ಇನ್ನೊಂದು ಕಡೆ ಆರ್ತಿ ಹಣ್ಣ ಇಲ್ವಲ್ಲ ಅಂತ ನೊಂದ್ಕೋತಾ ಇದ್ರು. ಹಾಗೆ ಇನ್ನು ಅಪ್ಪ ಅಮ್ಮನ್ನ ಕೇಳೋಂಗೆ ಇಲ್ಲ. ಡ್ಯಾಡು ಮತ್ತು ಮಮ್ಮನಿಗೆ ಸಿದ್ದು ಅಂದರೆ ಪ್ರಾಣ. ಹಾಗೆ ಜೊತೆಗೆ ನಿಮಗೆ ಎಷ್ಟೇ ಕೋಪ ಇದ್ರೂ ಸಹ ಅವನ ಮೇಲೆ ಸ್ಪೆಷಲ್ ಕನೆಕ್ಷನ್ ಇದ್ದೇ ಇತ್ತು. ಅದಕ್ಕೋಸ್ಕರ ವಾಪಸ್ ಅವನು ಬರ್ದಲೆ ಎಲ್ಲೇ ಅಲ್ಲೇ ಉಳ್ಕೊಬಿಡ್ತೀನೋ ಅಂತ ಇಂಥ ಕೆಲಸ ಮಾಡಿದೆ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಟ್ರಕ್ ಸುಟ್ಟಾಗಿದ ತಕ್ಷಣ ಮನೆಗೆ ವಾಪಸ್ ಬರ್ತೀನಿ ಅಂತ ಯಾವ ರೀತಿ ಅನ್ಕೊಂಡೆ ಜ್ಯೋತಿಕಾ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಅದು ನಿನಗೆ ಟ್ರಕ್ಕು ಸುಟ್ಟೋಗಿದ್ರಿಂದ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ, ಲಾಸ್ ಆದಮೇಲೆ ಈ ಮನೆ ನೆನಪಾಗುತ್ತೆ, ಅದಕ್ಕೋಸ್ಕರ ನೀನು ಖಂಡಿತ ಇಲ್ಲಿಗೆ ಬಂದೇ ಬರ್ತೀಯ ಅಂತ ಆ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡಿದೆ ಅಂತ ಅಂದಾಗ ಎಲ್ಲರೂ ಮುಖನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಡ್ರಾಮಾ ಮಾಡ್ಕೊಂಡು, ಪ್ಲೀಸ್ ಸಿದ್ದು ನನ್ನನ್ನು ನಂಬು, ನಿಜವಾಗ್ಲೂ ನಾನು ಕೆಟ್ಟವಳಲ್ಲ ಅಂತ ಅಂದಾಗ, ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ಅವ್ರು ಮಾಡೋ ಕೆಲಸದಲ್ಲಿ ಗೊತ್ತಾಗುತ್ತೆ ಜ್ಯೋತಿಕಾ. ಈ ಮನೆಯಿಂದ ನನ್ನನ್ನು ಆಚೆ ಹಾಕಿರ್ಬೋದು, ಆದರೆ ನನಗೆ ಪ್ರತಿಯೊಬ್ಬರ ಮೇಲೆ ಅಭಿಮಾನ ಪ್ರೀತಿ ಅದೇ ರೀತಿ ಇದೆ. ಸೊ ನಾವು ಸಹ ಅದೇ ರೀತಿ ನಿಮ್ಮ ಮೇಲೆ ನಿರೀಕ್ಷಣೆ ಮಾಡಿದ್ದೀವಿ, ನೀವು ಅದೇ ರೀತಿ ಇರಬೇಕಲ್ವಾ ಅಂತ ಸಿದ್ದು ಕೋಪದಿಂದ ಹೇಳ್ತಾ ಇರ್ತಾನೆ. ನಾನಾಗಲಿ ಶಾರದವರಾಗಲಿ ಈ ಮನೆಗೆ ಯಾವತ್ತೂ ತೊಂದರೆ ಕೊಡೋಕೆ ಇಷ್ಟಪಡಲ್ಲ, ಕೊಡೋದು ಇಲ್ಲ, ಅದೇ ರೀತಿ ನೀವು ಇರಬೇಕಲ್ವಾ ಅಂತ ಅಂದಾಗ ಸುಮಿತ್ರನು ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು, ಹೌದು ಸಿದ್ದು ಹೇಳ್ತಾ ಇರೋದು ಕರೆಕ್ಟ್ ಇದೆ ಜ್ಯೋತಿಕಾ, ತಾಯಿಯಾಗಿ ನೀನು ಮಾಡಿರೋ ತಪ್ಪನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ನನ್ನ ಕೈಲೂ ಆಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಕೋಪ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು, ಅಲ್ಲ ಕಣೆ, ಅವ್ರ ಪಾಡಿಗೆ ಅವ್ರು ಹೇಗೋ ಜೀವನ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾಕೆ ನೀನು ಅವ್ರ ಸಂಸಾರಕ್ಕೆ ಕಲ್ಲಾಗ್ತಿದೀಯ ಅಂತ ಕೂಗಾಡ್ತಿದ್ರೆ, ನಿಜವಾಗ್ಲೂ ನಂದು ಕೆಟ್ಟ ಉದ್ದೇಶ ಇಲ್ಲ, ನಾನು ಬೇಕು ಅಂತ ಮಾಡಿಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ. ಹಾಗೆ ನಾನು ಈ ಒಂದು ತಪ್ಪು ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡೆ, ಆದರೆ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಜ್ಯೋತಿಕಾ ಹೇಳ್ತಿರ್ಬೇಕಾದ್ರೆ, ಮುಚ್ಚು ಬಾಯಿನ, ಸಿದ್ದುನ ಈ ಮನೆಗೆ ವಾಪಸ್ ಕರ್ಕೊಬರ್ಬೇಕು ಅಂತ ಅಂದ್ಕೊಂಡಿದ್ರೆ ನೂರಾರು ದಾರಿ ಇದ್ದು ಅದನ್ನು ಹುಡುಕ್ಬೇಕಿತ್ತು, ಅದನ್ನು ಬಿಟ್ಟು ಅವ್ನು ಫುಡ್ ಟ್ರಕ್ ಸುಟ್ಟಾಗತ್ತೆ ಏನು ಬೇಕಾಗಿಲ್ಲ ಅಂತ ಕೂಗಾಡ್ತಿರ್ಬೇಕಾದ್ರೆ, ಪಾರಿಜಾತ ರೀ ಪ್ಲೀಸ್ ಇದೊಂದ್ಸಲ ಕ್ಷಮಿಸ್ಬಿಡ್ರಿ, ಗೋಲ್ಡಿ ಪಾಪದವಳು ಆಯಿತಾ, ಅವಳಿಗೆ ಖಂಡಿತ ಸಿದ್ದುಗೆ ದ್ರೋಹ ಮಾಡ್ಬೇಕನ್ನ ಇಂಟೆನ್ಷನ್ ಇಲ್ಲ, ಇವಾಗಲೂ ಅವ್ನ ಪರನೇ ಮಾತಾಡ್ತಿದ್ದಾಳಲ್ವಾ ಅಂತ ಅನ್ಬೇಕಾದ್ರೆ, ಮುಚ್ಚು ಬಾಯಿ, ಇದೆಲ್ಲ ನಿನ್ನಿಂದ ಆಗಿತ್ತು, ಇನ್ನೊಂದು ಮಾತಾಡಿದ್ರೆ ನಾನೇನು ಸುಮ್ಮನೆ ಬಿಡಲ್ಲ ಅಂತ ತಾತ ಕೋಪದಿಂದ ಹೇಳ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ವಿಮಲ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಜ್ಯೋತಿಕನ ಕ್ಷಮಿಸೋದೇನು ದೊಡ್ಡ ವಿಷಯ ಅಲ್ಲ ಚಿಕ್ಕಮ್ಮ, ಆದರೆ ಇದರಿಂದ ಸಿದ್ದು ಶಾರದಾ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ, ಅವರಿಗೆ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ಯೋಚನೆ ಮಾಡ್ತಿದ್ದೀರಾ? ಪಾಪ ಆಗಲೂ ರಾತ್ರಿ ಕಷ್ಟಪಟ್ಟು ಅವರು ದುಡಿತಿದ್ರು, ಅವರು ಸಂಸಾರಕ್ಕೆ ಬೆಂಕಿ ಇಟ್ಬಿಟ್ಲಲ್ಲ, ಇದು ಸರಿನಾ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಅದಕ್ಕೆ ಶಾರದನು ಸಹ ಹೇಳ್ತಾ ಇರ್ತಾಳೆ, ನಮ್ಮ ಫುಡ್ ಟ್ರಕ್ ಸುಟ್ಟೋಗಿದ್ದಕ್ಕೆ ತುಂಬ ಬೇಜಾರಿದೆ ಜ್ಯೋತಿಕಾ, ಆದರೆ ಅದನ್ನು ಸುಟ್ಟಾಕಿದ್ದು ನಮ್ಮವ್ರೆ ಅಂತ ಗೊತ್ತಾದಾಗ ಅದನ್ನು ಸಹಿಸ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಅಂತ ನೋವಿಂದ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಾನು ಹೇಗೋ ಸಹಿಸ್ಕೊಬಿಡ್ತೀನಿ, ಆದರೆ ಸಿದ್ಧಾರ್ಥರಿಗೆ ಅವ್ರ ಕುಟುಂಬ ಅಂತ ಅಂದರೆ ಜೀವ, ಅವರಂತೂ ಬಾಯ್ಬಿಟ್ಟು ಯಾವತ್ತೂ ಹೇಳ್ಕೊಳ್ಳಲ್ಲ, ಆದರೆ ನಾನು ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ನಮ್ಮ ಫುಡ್ ಟ್ರಕ್ಕಿಗೆ ನೀನೇ ಬೆಂಕಿ ಇಟ್ಟಿದ್ದು ಅಂತ ಗೊತ್ತಾದಾಗಿಂದ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿದೆ, ಅದನ್ನು ಅವರು ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ, ಆ ನೋವನ್ನ ನಾನು ಅನುಭವಿಸಿದ್ದೀನಿ, ಹಾಗೆ ಕಣ್ಣಾರ ನೋಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಮುರುಳಿನ ಸಹ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ನೋಡು ಜ್ಯೋತಿಕಾ, ನೀನು ಮಾಡ್ತಿರೋ ಉದ್ದೇಶ ಸರಿ ಇರ್ಬೋದು, ಆದರೆ ತಗೊಂಡಿರೋ ಆಯ್ಕೆ ತುಂಬಾ ಕೆಟ್ಟದಾಗಿದೆ, ನಮ್ಮಿಂದ ಯಾವತ್ತೂ ನಿನ್ನನ್ನು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಮುಖ ಕೊಡ್ದಂಗೆ ಹೇಳ್ತಿರ್ಬೇಕಾದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ.
ಹಾಗೆ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಪೊಲೀಸ್ ಬಂದೇ ಬಿಡ್ತಾರೆ. ಪೊಲೀಸ್ನ ನೋಡಿ ಎಲ್ಲರೂ ಶಾಕ್ ಆಗಿ ನಿಂತಿರಬೇಕಾದ್ರೆ ಅಷ್ಟೊತ್ತಿಗೆ ತುಂಬ ಹೆದರ್ಕೊಂಡು ಸುಮಿತ್ರಾ, ಇನ್ಸ್ಪೆಕ್ಟರ್ ನೀವೇನಕ್ಕೆ ಬಂದ್ರಿ ಇಲ್ಲಿಗೆ, ನಿಮ್ಮನ್ನ ಯಾರು ಕರೆಸಿದ್ದು ಅಂತ ಅಂದಾಗ ನಾನೇ ಅತ್ತೆ ಅಂತ ಸಿದ್ದು ಹೇಳಿದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಫುಡ್ ಟ್ರಕ್ ಸುಟ್ಟಿದ್ದಿಂದೆ ಈ ಜ್ಯೋತಿಕಾ ಕೈವಾಡ ಇದೆ ಅಂತ ನಮಗೆ ಗೊತ್ತಾಗಿದೆ, ಅದಕ್ಕೆ ನಾವು ಬಂದಿದ್ದೀವಿ ಸಾಕ್ಷಿ ಸಮೇತ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿದ್ರೆ ಜ್ಯೋತಿಕಾ ಅಂತೂ ಬಿದ್ದು ಹಾಗೆ ಪೊಲೀಸ್ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತಾತ, ನೋಡಿ ಇನ್ಸ್ಪೆಕ್ಟರ್, ನನ್ನ ಮೊಮ್ಮಗಳು ತುಂಬ ಚಿಕ್ಕವಳು, ಅವಳಿಗೆ ಏನು ಗೊತ್ತಿಲ್ಲದಲ್ಲಿ ಈ ಕೆಲಸ ಮಾಡಿದಾಳೆ, ದಯವಿಟ್ಟು ಕ್ಷಮಿಸಿ ಅಂತ ಅಂದಾಗ ನೋಡಿ ಸರ್, ನಮ್ಮ ಕೆಲಸ ಮಾಡೋಕ್ಕೆ ಬಿಟ್ಬಿಡಿ, ಕಾನೂನು ಎಲ್ಲರಿಗೂ ಒಂದೇ, ತಪ್ಪು ಯಾರು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು, ನಮ್ಮ ಕೆಲಸ ಮಾಡೋಕ್ಕೆ ನಮ್ಮನ್ನು ಬಿಟ್ಟರೆ ತುಂಬ ಒಳ್ಳೆಯದು ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಜೊತೆಗೆ ಎಲ್ಲರೂ ಸಹ ತುಂಬ ಟೆನ್ಷನಿಂದ ಸಿದ್ದು ಮುಖನ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಪಾರಿಜಾತನೂ ಸಹ, ದಯವಿಟ್ಟು ನನ್ನ ಮೊಮ್ಮಗಳನ್ನ ಅರೆಸ್ಟ್ ಮಾಡಬೇಡಿ, ಅವಳಿಗೆ ಏನು ಗೊತ್ತಿಲ್ಲ, ತಪ್ಪು ಮಾಡಿಲ್ಲ ಅಂತ ಅನ್ಬೇಕಾದ್ರೆ ನೋಡಿ ಮೇಡಮ್, ಈ ರೀತಿ ಎಲ್ಲ ಮಾತಾಡಬೇಡಿ, ಬಲವಾದ ಸಾಕ್ಷಿ ನಮಗೆ ಸಿಕ್ಕಿದೆ, ಜೊತೆಗಾರು ನೀವು ಕೋಪ್ರೇಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಪಿ ಸಿಗಳಿಗೆ ಹೋಗಿ ಅವಳನ್ನ ಕರ್ಕೊಬನ್ನಿ ಅಂತ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಸುಮಿತ್ರಾ ಕಣ್ಣೀರು ಹಾಕೊಂಡು ದಶರಥನ, ಪ್ಲೀಸ್ ಹೇಗಾದರೂ ಕಾಪಾಡಿ, ನನ್ನ ಮಗಳನ್ನ ಸೇವ್ ಮಾಡಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಫೀಮೇಲ್ ಕಾನ್ಸ್ಟೇಬಲ್ ಬಂದು ಜ್ಯೋತಿಕನ ಕೈ ಹಿಡಿದ ತಕ್ಷಣ ಹೌ ಡೇರ್ ಯು ಅಂತ ಅವಳನ್ನ ದೂಕಿದ ತಕ್ಷಣ ಕೆಳಗಡೆ ಪೊಲೀಸು ಬಿದ್ದೇ ಬಿಡ್ತಾಳೆ. ಎಲ್ಲರೂ ತುಂಬ ಟೆನ್ಷನ್ ಆಗಿ ಅವ್ರನ್ನ ಎತ್ತಿದ ತಕ್ಷಣ ಇನ್ಸ್ಪೆಕ್ಟರ್ಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟು ಅವಳು ಕೈಗೆ ಕೋಳ ಹಾಕಿ ಎಳ್ಕೊ ಬನ್ನಿ ಅಂತ ಅಂದಾಗ ಈ ಕಡೆ ಬೇಡಿನ ತೊಗೊಂಡು ಕೈಗೆ ಹಾಕಿ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ತಾತ ಪ್ಲೀಸ್ ನಮ್ಮನ್ನು ಕಾಪಾಡಿ, ನನ್ನನ್ನು ಹೇಗಾದರೂ ಮಾಡಿ ಸೇವ್ ಮಾಡಿ ಅಂತ ಜ್ಯೋತಿಕಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೇನೋ ಕಡೆ ಪೊಲೀಸು ಬೇಡಿ ಹಾಕೊಂಡು ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ತಾತ ಪ್ಲೀಸ್ ಕಾಪಾಡಿ ಅಂತ ಇವಳು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸುಮಿತ್ರನು ಸಹ ಕಣ್ಣೀರು ಹಾಕೊಂಡು, ರೀ ಯಾಕ್ರಿ ಸುಮ್ಮನೆ ಇಂತಿದ್ದೀರಾ, ಏನಾದರೂ ಮಾತಾಡಿ ಅಂತ ಅಂದ್ಬಿಟ್ಟು, ಮಾವ ಪ್ಲೀಸ್ ನನ್ನ ಮಗಳನ್ನ ಕಾಪಾಡಿ, ನಮ್ಮ ಮನೆತನದ ಗೌರವನ ಕಾಪಾಡಿ, ನನ್ನ ಮಗಳು ಪೊಲೀಸ್ ಸ್ಟೇಷನ್ಗೆ ಹತ್ತಿದ್ರೆ ಅವಳನ್ನ ಖಂಡಿತ ಜೈಲಿಗೆ ಹಾಕ್ತಾರೆ, ಪ್ಲೀಸ್ ಕಾಪಾಡಿ ಅಂತ ಕಣ್ಣೀರು ಹಾಕೊಂಡು ಗೋಗರಿತಾ ಇದ್ರೆ ಏನು ಮಾತಾಡದೆ ತಾತ ಹಾಗೆ ನಿಂತಿರ್ತಾರೆ. ಇನ್ನೊಂದು ಕಡೆ ಪಾರಿಜಾತ, ಪ್ಲೀಸ್ ನೀವಾದರೂ ಕಾಪಾಡಿ, ದಶರಥ ಯಾಕೋ ನಿಂತಿದ್ಯಾ, ನನ್ನ ಮೊಮ್ಮಗಳನ್ನ ಅರೆಸ್ಟ್ ಮಾಡಬೇಡ ಕಣೋ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಕಣ್ಣೀರು ಹಾಕೊಂಡು ಹೋಗಿ ಮುರಳಿ ಹತ್ರ, ಮುರಳಿ ಬಾವ ಪ್ಲೀಸ್ ಕಾಪಾಡಿ ಕಾಪಾಡಿ ಅಂತ ಹೇಳ್ತಿದ್ರು. ತನ್ನ ಪಾಡಿಗೆ ತಾನು ಮುರಳಿ ನಿಂತಿರ್ಬೇಕಾದ್ರೆ ವಿಮಲನ ಹತ್ರ ಬಂದು ಕೈ ಮುಗಿದು ಬೇಡ್ತಾ ಇರ್ತಾಳೆ, ಪ್ಲೀಸ್ ವಿಮಲ ನೀನಾದರೂ ಹೇಳು, ನನ್ನ ಮಗಳನ್ನ ಕಾಪಾಡು ಅಂತ ಅಂದಾಗ, ಅಪ್ಪ ಪ್ಲೀಸ್ ಎಷ್ಟರಾಗಲಿ ಅವಳು ಈ ಮನೆ ಮೊಮ್ಮಗಳು, ಅಪ್ಪ ಪ್ಲೀಸ್ ಕಾಪಾಡಿ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತದು ಬೇಡ, ಜೈಲಿಗೆ ಹಾಕ್ಬಿಡ್ತಾರೆ, ಪ್ಲೀಸ್ ನೀವೇನಾದರೂ ಮಾತಾಡಿ ಅಂತ ವಿಮಲ ಗೋಗರಿತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರಾ ಮತ್ತೆ ಕಣ್ಣೀರು ಹಾಕೊಂಡು ದಶರಥನ ಹತ್ರ, ನಿಮ್ಮ ಹತ್ರ ನಾನು ಇದುವರೆಗೂ ಏನೂ ಕೇಳಿಲ್ಲ, ನಿಮ್ದು ಅಮ್ಮಯ್ಯ ಅಂತೀನಿ, ನನ್ನ ಮಗಳನ್ನ ಪೊಲೀಸ್ ಮೆಟ್ಲು ಸ್ಟೇಷನ್ ಹತ್ತಿಸ್ಬೇಡಿ ಕಣ್ರಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿದ್ರೆ ಏನು ಮಾತಾಡದೆ ಹಾಗೆ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಮಾವ ಪ್ಲೀಸ್ ಮಾವ ಯಾಕೆ ಹಿಂಗೆ ನಿಂತಿದ್ದೀರಾ, ಅರ್ಥ ಮಾಡ್ಕೊಳ್ಳಿ ನನ್ನ ಕಷ್ಟನ, ಯಾವ ಭಾಷೆಯಲ್ಲಿ ಹೇಳಬೇಕು ಅಂತ ಅಂದಾಗ, ಅಲ್ಲ ಅವಳು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದಾಳೆ, ಕರ್ತವ್ಯದಲ್ಲಿರೋ ಈ ಕಡೆ ಕಾನ್ಸ್ಟೇಬಲ್ನ ತಳ್ಳಿದ್ಲು ನೀನೇ ನೋಡಿದೆ ಅಲ್ವಾ, ಅಂದಮೇಲೆ ನಾವು ಯಾವ ರೀತಿ ಅವಳದು ತಪ್ಪಿಲ್ಲ ಅಂತ ವಾದ ಮಾಡೋಕ್ಕಾಗುತ್ತಾ ಸುಮಿತ್ರಾ, ಸುಮ್ಮನೆ ಇರು, ತಪ್ಪು ಮಾಡಿದಾಳೆ ಅಂದಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ತಾತ ಹೇಳ್ತಾ ಇದ್ರೆ ಮತ್ತೆ ಸುಮಿತ್ರಾ ಕಣ್ಣೀರು ಹಾಕೊಂಡು ಹೋಗಿ ಸಿದ್ದು ಹತ್ರ ಹೇಳ್ತಾಳೆ, ಸಿದ್ದು ಮುದ್ದು ನಿನ್ನ ತಮ್ಮಯ್ಯ ಅಂತೀನಿ ಕಣೋ, ನಿನ್ನ ಜೊತೆ ಆಡಿ ಬೆಳೆದವಳು ಕಣೋ, ನೀನು ನೋಡಿ ತುಂಬಾ ಇಷ್ಟಪಡ್ತಿದ್ಲು ಕಣೋ, ಅರ್ಥ ಮಾಡ್ಕೊಳ್ಳೋ, ಇದು ಒಂದ್ಸಲ ಕ್ಷಮಿಸೋ, ನನ್ನ ಮಗಳು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವಳ ಭವಿಷ್ಯನೇ ಹಾಳಾಗುತ್ತೆ, ನನ್ನ ಮಾತನ್ನ ನಂಬೋ ಪ್ಲೀಸ್ ಕಣೋ, ನನ್ನ ಮಗಳನ್ನ ಉಳಿಸ್ಕೊಡು ಅಂತ ಕೇಳ್ತಿರ್ಬೇಕು. ಇನ್ನು ಮಾತಾಡದೆ ಸಿದ್ದು ನಿಂತಿರ್ಬೇಕಾದ್ರೆ ಮತ್ತೆ ಶಾರದಾ ಹತ್ರ ಹೋಗ್ಬಿಟ್ಟು ಅವಳನ್ನ ಪ್ಲೀಸ್ ನಿನ್ನ ತಮ್ಮಯ್ಯ ಅಂತೀನಿ, ನೀನು ನನ್ನ ಮಗಳ ಸಮಾನ, ನನ್ನ ಮಗಳಲ್ವಾ, ಜ್ಯೋತಿಕನಿಂದ ನಿನಗೆ ತುಂಬ ಅನ್ಯಾಯ ಆಗಿದೆ, ತುಂಬ ನೋವಾಗಿದೆ, ನನಗೆ ಅರ್ಥ ಆಗುತ್ತೆ, ಆದರೆ ಇದು ಒಂದೇ ಒಂದ್ಸಲ ಅವಳನ್ನ ಕ್ಷಮಿಸು ಶಾರದಾ ಪ್ಲೀಸ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಶಾರದಾನು ಏನು ಮಾತಾಡದೆ ಹಾಗೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಅತ್ತೆ ಹೋಗಿ ಹೋಗಿ ಇವಳಿಗೋಸ್ಕರ ನೀವೇನಕ್ಕೆ ಇಷ್ಟು ಗೋಗರಿತಾ ಇದ್ದೀರಾ, ತಪ್ಪು ಮಾಡಿರೋ ಇವಳಿಗೆ ಪಶ್ಚಾತ್ತಾಪ ಇಲ್ಲದಲ್ಲೇ ಈ ರೀತಿ ನಿಂತಿದ್ದಾಳೆ, ನೀವೇನಕ್ಕೆ ಕಳ್ತಿದ್ದೀರಾ ಅಂತ ಅಂದಾಗ ಈ ಕಡೆ ಜೊತೆಗನಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು, ಎಲ್ಲ ಅಂತ ಅಂದರೆ ಅವಳಿಗೆ ಭಯನೇ ಇರಲ್ಲ, ಪದೇ ಪದೇ ತಪ್ಪು ಮಾಡ್ತಲೇ ಇರ್ತಾಳೆ, ಒಂದ್ಸಲ ಜೈಲಿಗೆ ಹೋಗಿ ಬಂದರೆ ಎಲ್ಲ ಸರಿಯಾಗುತ್ತೆ, ಬಿಟ್ಬಿಡಿ ಶಿಕ್ಷೆನ ಅನುಭವಿಸ್ಲಿ ಅಂತ ಅನ್ಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಸುಮಿತ್ರಾ ಏನು ಮಾಡಬೇಕು ಅಂತ ಗೊತ್ತಾಗದೆ ಮತ್ತೆ ಗೋಗರಿತಿರ್ಬೇಕಾದ್ರೆ ಜ್ಯೋತಿಕಾ ಪೊಲೀಸವ್ರ ಕೈಯಿಂದ ಬಿಡಿಸ್ಕೊ ಬಂದ್ಬಿಟ್ಟು, ತಾತ ಪ್ಲೀಸ್ ನನ್ನ ಕಾಪಾಡಿ, ನಾನು ಹೋಗಲ್ಲ, ನನ್ನನ್ನು ಕ್ಷಮಿಸಿ ಅಂತ ಅನ್ಬೇಕಾದ್ರೆ ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟರ್ ಇಬ್ಬರು ಸಹ ಅವಳನ್ನ ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ಗೋಗರಿತಾ ಇರ್ತಾರೆ. ಆಗ ಶಾರದಾ ಒಂದು ನಿಮಿಷ ಇನ್ಸ್ಪೆಕ್ಟರ್ ಅಂತ ಹತ್ರ ಬಂದ್ಬಿಟ್ಟು, ನಾವು ಈ ಕೇಸ್ನ ವಾಪಸ್ ತಗೋತೀವಿ, ನಮ್ಮ ಕಂಪ್ಲೇಂಟ್ನ ವಾಪಸ್ ತಗೋತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಗ್ತಿರುತ್ತೆ, ಆದರೆ ಸಿದ್ದುಗೆ ಮಾತ್ರ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತುಂಬ ಸಿದ್ದು ಶಾಕಿಂದ ಕೇಳ್ತಾ ಇರ್ತಾನೆ, ಅಲ್ಲ ಶಾರದವ್ರೆ ಏನು ಮಾತಾಡ್ತಿದ್ದೀರಾ, ಕಂಪ್ಲೇಂಟ್ ವಾಪಸ್ ತಗೋತಿದ್ದೀರಾ, ಏನಾಗಿದೆ ನಿಮಗೆ, ಅಮ್ಮ ಮತ್ತು ತಿಂಡಿ ಬಂಡಿ ಅನ್ನೋದು ಬರೀ ಫುಡ್ ಟ್ರಕ್ ಅಲ್ಲ, ನಿಮ್ಮ ಕನಸು ಸರ್ವಸ್ವ, ಇಡೀ ನಿಮ್ಮ ಜೀವನನೇ ಅದರಲ್ಲಿ ಕಟ್ಕೊಂಡಿದ್ರಿ, ಅಂಥದ್ದನ್ನು ಸುಟ್ಟಾಕೇಳಿ ಹೋಗಿ ಹೋಗಿ ಇವಳಿಗೆ ಕನಿಕರ ತೋರ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೋಡಿ ಸರ್ ನನ್ನ ಕನಸಿನ ಬಂಡಿ ಸುಟ್ಟೋಯ್ತು ನಿಜ, ಆದರೆ ಅಮ್ಮನ ಮುಂದೆ ಆ ಕನಸೇನು ನಂದು ದೊಡ್ಡದಲ್ಲ ಅಂತ ಅಂದಾಗ ಸುಮಿತ್ರಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಿದ್ರೆ ಮನೆಯವರೆಲ್ಲರೂ ಸಹ ತುಂಬ ಆಶ್ಚರ್ಯದಿಂದ ಶಾರದಾ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ಸರ್ ಕಂಪ್ಲೇಂಟ್ನ ವಾಪಸ್ ತೊಗೊಂಡಿದ್ದೀವಿ ಅಂದ ತಕ್ಷಣ ಜ್ಯೋತಿಕನ ಕ್ಷಮಿಸಿದ್ದೀವಿ ಅಂತ ಅಲ್ಲ, ಅವಳನ್ನ ಯಾವತ್ತೂ ನಾನು ಕ್ಷಮಿಸಲ್ಲ, ಆದರೆ ಸುಮಿತ್ರಮ್ಮನ ಕಣ್ಣೀರು ನೋಡೋಕ್ಕಾಗ್ದಲೇ ನಾನು ಹಿಂದೆ ತಿರ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೋಡಿ ಅಮ್ಮ ನೀವು ನನ್ನ
ಹೆತ್ತಮ್ಮ ಆಗಿಲ್ದಲೇ ಇರ್ಬೋದು, ಆದರೆ ನನಗೆ ಪ್ರೀತಿ ವಾತ್ಸಲ್ಯ ಎಲ್ಲನೂ ಕೊಟ್ಟು ನನ್ನನ್ನು ಬೆಳೆಸಿದ್ದೀರಾ. ಸೊ ನಿಮ್ಮ ಮುಂದೆ ನನಗಿದೇನೂ ಅಲ್ಲ, ಅಷ್ಟು ಕ್ರೂರಿ ನಾನಲ್ಲಮ್ಮ ಅಂತ ಅಂದಾಗ ಸುಮಿತ್ರನಿಗೂ ಹಾಗೂ ವಿಮಲನಿಗೂ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಶಾರದಾ ಕಣ್ಣೀರು ಒರೆಸ್ಕೊಂಡು ಹೇಳ್ತಾ ಇರ್ತಾಳೆ, ನೋಡಿ ಸರ್, ನಿಮ್ಮನ್ನೊಂದು ಮಾತು ಕೇಳ್ದಲೆ ಕಂಪ್ಲೇಂಟ್ ವಾಪಸ್ ತೊಗೋಬೇಕು ಅಂತ ನಾನು ಹೇಳ್ಬಿಟ್ಟೆ. ದಯವಿಟ್ಟು ಮನೆಯವ್ರಿಗೋಸ್ಕರ ಅಮ್ಮನಿಗೋಸ್ಕರ ವಾಪಸ್ ತೊಗೋಣ ಅಂತ ಅಂದಾಗ, ನೋಡಿ ಶಾರದಾ ಅವರೇ, ನಿಮ್ಮ ಡಿಸಿಷನ್ ಒಳ್ಳೇದಾಗಿರುತ್ತೆ, ನೀವೇನು ಅಂತೀರೋ ಅದಕ್ಕೆ ನಾನು ಹ್ಞೂ ಅಂತ ಅಂತೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಅಂದಾಗ, ಕಂಪ್ಲೇಂಟ್ ವಾಪಸ್ ತೊಗೋತೀವಿ ಅಂತ ಇನ್ಸ್ಪೆಕ್ಟರ್ಗೆ ಹೇಳ್ತಿರ್ಬೇಕಾದ್ರೆ ಕೈಗಾಕಿರೋ ಕೋಡನ್ನು ಜ್ಯೋತಿಕಾ ಕೈಯಿಂದ ಬಿಡಿಸ್ತಾ ಇರ್ತಾರೆ. ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನೋಡಮ್ಮ ಜ್ಯೋತಿಕಾ, ಇನ್ನೊಂದ್ಸಲ ಈ ರೀತಿ ಕೆಲಸ ಮಾಡಿದರೆ ನಾವು ಸುಮ್ಮನೆ ಬಿಡಲ್ಲ. ಸಿದ್ದು ಮತ್ತು ಶಾರದವರು ತುಂಬ ಒಳ್ಳೆಯವರು, ಅದಕ್ಕೆ ನಾವು ಕಂಪ್ಲೇಂಟ್ನ ವಾಪಸ್ ತೊಗೊಳಕ್ಕೆ ಹೇಳ್ತಿದ್ದೀವಿ ಅಂತ ಅಂದ್ಬಿಟ್ಟು, ನೋಡಿ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ ಸಿದ್ಧಾರ್ಥ ಅವರೇ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಿದ್ರೆ ಸುಮಿತ್ರ ಕಣ್ಣೀರು ಹಾಕ್ಕೊಂಡು ಶಾರದಾ ಕೈನ ಇಟ್ಕೊಂಡು ಬೇಡ್ತಾ ಇರ್ತಾಳೆ, ನಿನ್ನಿಂದ ದೊಡ್ಡ ಉಪಕಾರ ಆಯಿತು, ಮನೆ ಮರ್ಯಾದೆ ಉಳಿತು, ಹಾಗೆ ನನ್ನ ಮಗಳು ಭವಿಷ್ಯನೂ ಸಹ ಉಳಿತು ಮಗಳೇ, ನಿನಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಿಲ್ಲ ಅಂತ ಅಂದಾಗ, ನೀವು ಮಾಡಿರೋ ಸಹಾಯದ ಮುಂದೆ ಇದ್ಯಾವುದು ಏನೂ ಅಲ್ಲ ಬಿಡಿ ಅಮ್ಮ ಅಂತ ಶಾರದಾ ಹೇಳ್ತಾ ಇದ್ರೆ ತಾತನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡು ಕಂಪ್ಲೇಂಟ್ ವಾಪಸ್ ತೊಗೊಂಡಿದ್ದ ತಕ್ಷಣ ನೀನು ಮಾಡಿರೋ ತಪ್ಪನ್ನ ನಾವು ಯಾವತ್ತೂ ಕ್ಷಮಿಸಲ್ಲ ಜ್ಯೋತಿಕಾ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ನೋಡು ನಮ್ಮ ಫುಡ್ ಟ್ರಕ್ನ ಸುಟ್ಟಾಕ್ಬಿಟ್ಟೆ, ನೀನು ಸಾಲ ಸೂಲ ಮಾಡಿಬಿಟ್ಟು ಆ ಟ್ರಕ್ನ ನಾವು ತಂದ್ವಿ, ಆದರೆ ಇನ್ನೂ ಒಂದು ಕಂತೂ ತೀರ್ಸೋಕ್ಕಾಗಿಲ್ಲ, ಅಷ್ಟೊತ್ತಿಗೆ ಅದು ಸುಟ್ಟೋಯ್ತು. ಒಬ್ಬರು ಜೀವನದಲ್ಲಿ ಈ ರೀತಿ ಆಡ್ತಿದೆಯಲ್ಲ, ಕ್ಷಮಿಸೋಕ್ಕಾಗತ್ತೆ, ತಪ್ಪನ್ನು ನೀನು ಮಾಡಿದ್ಯಾ, ಜೀವನ ಪರ್ಯಂತ ನಿನ್ನನ್ನು ನಾವು ಯಾವತ್ತೂ ಕ್ಷಮಿಸಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಐ ಡೋಂಟ್ ಕೇರ್ ಅನ್ನೋ ರೀತಿ ಮುಖ ಮಾಡ್ಕೊಂಡು ಅವ್ರನ್ನೆಲ್ಲ ನೋಡ್ತಾ ಇರ್ತಾಳೆ. ಮತ್ತು ನೀನು ಫುಡ್ ಟ್ರಕ್ ಸುಟ್ಟಾಕಿದ ತಕ್ಷಣ ನಾವೇನು ಜೀವನದಲ್ಲಿ ಹಂಗೆ ಕೂತ್ಕೊಳ್ಳಲ್ಲ, ದುಡಿಯೋ ಚಾಲಿ ಇದೆ, ಹಾಗೆ ಗಟ್ಟಿಮುಟ್ಟಾದ ದೇಹ ಇದೆ, ನಾವಿಬ್ಬರು ಇನ್ನೊಂದು ಕೆಲಸ ಮಾಡಿ ನಮ್ಮ ಜೀವನನ ಸಾಗಿಸ್ತೀವಿ, ಆದರೆ ಇನ್ನೊಬ್ಬರು ಜೀವನದಲ್ಲಿ ಆಟ ಆಡ್ತಿದೆಯಲ್ಲ ಅದು ತಪ್ಪು ಅಂತ ನಿನಗೆ ಅರ್ಥ ಮಾಡಿಸ್ಬೇಕು, ಅದಕ್ಕೋಸ್ಕರ ಪೊಲೀಸ್ ಕರೆಸ್ತೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ನಮ್ಮಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಶಾರದಾ ಕ್ಷಮೆ ಕೇಳ್ತಾ ಇದ್ರೆ ತಾತನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಬನ್ನಿ ಸರ್ ಹೋಗೋಣ ಅಂತ ಇಬ್ಬರು ಹೋಗ್ತಾ ಇರಬೇಕಾದ್ರೆ, ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ತಾತ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಿರುತ್ತೆ. ಜ್ಯೋತಿಕಾ, ನೀನು ತಪ್ಪು ಮಾಡಿದೀಯ, ಅದಕ್ಕೊಂದು ಅವಕಾಶ ಕೊಡ್ತೀನಿ, ನೀನು ಅವರಿಗೆ ಫುಡ್ ಟ್ರಕ್ನ ಸುಟ್ಟಾಕಿದ್ದೀಯ, ಅದನ್ನು ವಾಪಸ್ ಕೊಡೋಕ್ಕಾಗಲ್ಲ, ಅದ್ರ ಬದಲಾಗಿ ದುಡ್ಡನ್ನಾದರೂ ಕೊಡು ಅಂತ ಅನ್ಬೇಕಾದ್ರೆ, ಏನಾದರೂ ಪರಿಹಾರ ಕೊಡು ಅಂತ ಅಂದಾಗ, ದುಡ್ಡನ್ನ ಕಟ್ತೀನಿ ಅಂತ ಹೋಗ್ಬಿಟ್ಟು ತೊಗೊಬಂದ್ಬಿಟ್ಟು ದಿಮಾಕಿಂದ ಚೆಕ್ಕಲ್ಲಿ ಬರ್ಕೊಡ್ತಾ ಇರ್ತಾಳೆ. ಆ ಸೆಕೆಂಡ್ ಹ್ಯಾಂಡ್ಲ್ ಗಾಡಿಗೆ 2 ಲಕ್ಷ ಇರ್ಬೋದು, ಸೊ 4 ಲಕ್ಷ ಕೊಡ್ತೀನಿ, ಮಜಾ ಮಾಡು, ಹೊಸ ಗಾಡಿನ ತಗೋ, ನನ್ನ ಹೆಸರು ಹೇಳ್ಕೊಂಡು ಬದುಕೋ, ಇನ್ಮೇಲೆ ಈ ವಿಷಯನ ಬಿಟ್ಬಿಡು ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಚೆಕ್ನ ತೊಗೊಂಡು ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಫುಡ್ಡು ಟ್ರಕ್ಕು ಸುಟ್ಟಿದ್ದೆಲ್ಲ ನೆನ್ಪು ಮಾಡಿಕೊಂಡು ಹರಿದ್ಬಿಟ್ಟು ಅವಳು ಮುಖಕ್ಕೆ ಮೇಲೆ ಎಸಿತಾ ಇದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಎಷ್ಟೇ ದಿಮಾಕು, ಆ ದುಡ್ಡನ್ನ ಎಸಿತಿದ್ಯಾ ಅಂತ ಜ್ಯೋತಿಕಾ ಹತ್ರ ಹೇಳ್ತಾ ಇರಬೇಕಾದ್ರೆ, ಇದನ್ನು ಕಷ್ಟಪಟ್ಟು ನೀನೇನಾದರೂ ದುಡ್ದಿದ್ಯಾ, ₹1 ಬೆಲೆ ನಿನಗೇನಾದರೂ ಗೊತ್ತಾ, ನಿಮ್ಮ ತಾತ ನಿಮ್ಮ ಅಪ್ಪ ದುಡ್ದಿರೋದಕ್ಕೆ ನೀನು ಈಸಿಯಾಗಿ ಬರ್ಕೊಡ್ತಿದ್ಯಲ್ಲ, ಇದ್ರ ಬೆಲೆ ಗೊತ್ತಿಲ್ಲ ನಿನಗೆ, ಕಷ್ಟಪಟ್ಟು ದುಡ್ದು ನೋಡು, ಅದ್ರ ಬೆಲೆ ನಿನಗೆ ಗೊತ್ತಾಗುತ್ತೆ, ನಮ್ಮ ಮಾನ ಮರ್ಯಾದೆ ಗೌರವಕ್ಕೆ ಧಕ್ಕೆ ತರೋ ಕೆಲಸನ ಮಾಡ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ತಾತ ಯಾವ ರೀತಿ ಮಾತಾಡ್ತಿದ್ದಾಳೆ ಅಂತ ಕೂಗಾಡ್ತಾ ಇರ್ತಾಳೆ. ಮೊದಲು ಮಾಡಿದ್ದನ್ನ ತಪ್ಪನ್ನ ಕ್ಷಮಿಸು ಅಂತ ಕೇಳು, ತಪ್ಪ ಮೇಲೆ ತಪ್ಪು ಮಾಡಬೇಡ ಜ್ಯೋತಿಕಾ ಅಂತ ಹೇಳ್ಬೇಕಾದ್ರೆ ಪಾರಿಜಾತ ಏನು ಹೇಳ್ತಿದ್ದೀರಾ, ನಮ್ಮ ಗೋಲ್ಡಿ ಅವ್ರ ಹತ್ರ ಕ್ಷಮೆ ಕೇಳಬೇಕಂತ ಅಂದಾಗ ಮುಚ್ಚೆ ಬಾಯ ಅಂತ ಪಾರಿಜಾತ ಕೆನ್ನೆಗೆ ಹೊಡಿತಿರ್ಬೇಕಾದ್ರೆ ಎಲ್ಲರೂ ಶಾಕ್ ಆಗಿ ತಾತನ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.